ನೈಟ್ ಶಿಫ್ಟ್ ಮೇನಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯನ್ನು ಕೇಳಿದ್ರಿ. ನೈಟ್ ಶಿಫ್ಟ್ ಅನ್ನುವಂಥದ್ದು ಏನಂದ್ರೆ ಅದು ಒಬ್ಬರಿಬ್ಬರ ಸಮಸ್ಯೆ ಅಲ್ಲ, ಅದು ಒಂದು ದೊಡ್ಡ ಸಮೂಹ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸೊ ನೈಟ್ ಶಿಫ್ಟ್ ಹೇಳೋದು ಬಹಳ ಸುಲಭ, ಆದರೆ ಮಾಡೋದು ಭಾಳ ಕಷ್ಟ. ಬಂದಾದಮೇಲೆ ನಾವು ನಿತ್ಯ ಜೀವನಕ್ಕೆ ತೊಡ್ಕೊಳ್ಳೋದಿದೆಯಲ್ಲ ಅದಂತೂ ಬಹಳನೇ ಕಷ್ಟ. ಸೊ ಇದೆಲ್ಲದರ ಜೊತೆಗೆ ನಮ್ಮ ಡಾಕ್ಟ್ರು ಕೂಡ ಹೇಳಿದ್ರು ಏನು ಅಂತಂದರೆ, ನಾವು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಾವು ಸಿದ್ಧರಾಗಿಬಿಡ್ಬೇಕು ನೈಟ್ ಶಿಫ್ಟಿಗೆ ಅಂತ. ಡಾಕ್ಟರ್ ಅದು ಹೆಂಗೆ ಅಂತ ಹೇಳಿಲ್ಲ ತಾವು. ನಾನು ಹೇಳಿದರೆ ನೈಟ್ ಶಿಫ್ಟ್ ಮಾಡ್ಕೊಳ್ತೀವಿ ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಮೊದಲೇ ಒಂದು 2 hours ರೆಡಿ ಆಗಬೇಕು, ನಿದ್ದೆ ಮಾಡಿಬಿಟ್ಟು ಆಯಿತು. ಅಲ್ಲಿ ಹೋದಾಗ ಸ್ವಲ್ಪ 2 hours ರೆಡಿ ಆಗೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದು ಸಾಮಾಜಿಕ 2 hours ಇನ್ನೊಂದು ಸ್ಟಡಿ ಆಗಿ ಕಷ್ಟ ಅವ್ರಿಗೆ. 8 ಗಂಟೆಗಿದೆ ಅಂದರೆ 6 ಗಂಟೆ 5 ಗಂಟೆಯಿಂದ 7 ಗಂಟೆವರೆಗೆ ಅದಕ್ಕೆ ತಕ್ಕ ಮಾಡ್ಕೊಂಡು ರೆಡಿ ಆಗಲಿ. ಮತ್ತು ಫ್ರೆಶ್ ಆಗಿ ಹೋಗೋದು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಟಯರ್ಡ್ ಆಗುತ್ತೆ, ಯಾಕೆಂದರೆ ನಮ್ಮ ದೇಹ ಅದಕ್ಕೆ ರೆಡಿ ಇಲ್ಲ ನೈಟಲ್ಲಿ ಎಚ್ಚರವಾಗಿರೋದಕ್ಕೆ. ಮಧ್ಯೆ ಒಂದು ಸಾರಿ ಕಾಫಿ ತೊಗೊಳ್ಬೋದು, ಕಾಫಿ ಟೀ ತೊಗೊಂಡು ಕಾನ್ಸಂಟ್ರೇಟ್ ಮಾಡ್ಬೋದು. ಮಧ್ಯೆ ಬ್ರೇಕ್ಸ್ ಇರುತ್ತಲ್ಲ, ಈಗ ಏನು ಮಾಡ್ತಾರೆ ಅಂದರೆ ಆ ಬ್ರೇಕಲ್ಲಿ ಹೊರಗಡೆ ಹೋಗಿ ಒಂದು ಸಿಗರೇಟ್ ಸೇದೋದು ಆ ಥರ ಮಾಡ್ತಾರೆ. ಅದ್ರ ಬದಲು ಆ ಟೈಮಲ್ಲಿ ಸಣ್ಣ ನ್ಯಾಪ್ಸ್. ಮುಖ್ಯವಾಗಿ ಏನಂದರೆ ಓವರಾಲ್ ಒಂದು ದಿವಸದಲ್ಲಿ ಇಷ್ಟು ನಿದ್ದೆ ಮಾಡಬೇಕು. ಆ ಬ್ರೇಕ್ ಸಿಕ್ಕಾಗೆಲ್ಲ ಸ್ವಲ್ಪ ನಿದ್ದೆ ಮಾಡಿದ್ರೆ ಫ್ರೆಶ್ ಅಪ್ ಆಗುತ್ತೆ. ಮತ್ತು ಮನೆಗೆ ಬಂದ ತಕ್ಷಣ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಅದೇ ಥರ ವಾತಾವರಣ, ಬೆಳಕಿರಬಾರ್ದು. ಮತ್ತು ನಿಜ ನಿಜ ತಾವು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀರಾ. ಆದರೆ ನೀವು ಹೇಳ್ದಂಗೆ ಬ್ರೇಕ್ ತಗೊಳಕ್ಕೆ ಆಗಲ್ವೇನೋ ಅಂತ, ಯಾಕಂದ್ರೆ ಬಹುಶಃ ಆ ರೀತಿ ಬ್ರೇಕ್ ತಗೊಳಕ್ಕೆ ಹೋದರೆ ಅವರ ವೃತ್ತಿ ಜೀವನಕ್ಕೆ ಬ್ರೇಕ್ ಆಗ್ಬಿಡ್ಬೋದೇನೋ, ಬ್ರೇಕ್ ಬಿಡ್ಬೋದೇನೋ ಅಂತ. ಅಲ್ಲ, ಹೇಗಾಗಿದೆ ಅಂದರೆ ಈ ನೈಟ್ ಶಿಫ್ಟು ಅವಶ್ಯಕತೆ ಇದೆ. BPO ಉದ್ಯಮ ನಮ್ಮ ಬೆಂಗಳೂರಿಗೆ ಬಂದಿದೆ. ನೈಟ್ ಶಿಫ್ಟು ಮುಗಿಯಲ್ಲ. ಮತ್ತು ಹೆಣ್ಣುಮಕ್ಕಳು ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ. ಸಾಮಾಜಿಕವಾಗಿ ಮತ್ತು ನಮ್ಮ ಸಂಸ್ಕೃತಿಗೆ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ. ಅಂದರೆ ಅವ್ರಿಗೆ ಸಾಕಷ್ಟು ರಿಕಗ್ನಿಷನ್ ಇಲ್ಲ, ಸಾಕಷ್ಟು ರೆಸ್ಪೆಕ್ಟ್ ಇಲ್ಲ, ಇನ್ಕಮ್ ಇನ್ನೂ ಜಾಸ್ತಿ ಬರಬೇಕು ಅವ್ರು ಮಾಡೋ ಕೆಲಸಕ್ಕೆ. ಹಿಂಗೆಲ್ಲ ಆದರೆ ಓವರಾಲ್ ಕಂಪೆನ್ಸೇಷನ್ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಓಕೆ. ಸೊ ನೀವು ಈ ಮುಖಾಂತರ ಈ BPO ಕಂಪ್ನಿಗಳಲ್ಲಿ ಹೇಳ್ತಾ ಇದ್ದೀರಿ, ನೀವು ನಮ್ಮ ಹೆಣ್ಮಕ್ಳುಗಳಿಗೆ ನೀವೇನಾದ್ರು ನೈಟ್ ಶಿಫ್ಟ್ ಕೊಟ್ಟರೆ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಸಂಬಳ, ಸೆಕ್ಯೂರಿಟಿ, ಮತ್ತು ಬ್ರೇಕ್ಸು, ಅಂದರೆ ಓವರಾಲ್ ರಿಕಗ್ನಿಷನ್ ಸಿಕ್ಕರೆ ಅವ್ರಿಗೆ. ಈಗ ಡಾಕ್ಟರ್ಸ್ಗಳು ನೈಟ್ ಡ್ಯೂಟಿ ಮಾಡಿದ್ರು ಒಂದು ರಿಕಗ್ನಿಷನ್ ಇದೆ. ಮನೇಲಿ ಮಲ್ಕೊಂಡಿದ್ರು ಸ್ಫೂರ್ತಿ ನೀಡುತ್ತೆ ಅಂತ ಅಂತಿರ್ತಾವೆ. ಮನೆಗೆ ಬಂದರೆ ಕಷ್ಟಪಟ್ಟು ಡ್ಯೂಟಿ ಮಾಡ್ಕೊಂಬಂದಿದ್ದಾಳೆ ಅಂತ ಮನೆಯವರು ಡಿಸ್ಟರ್ಬ್ ಮಾಡಬಾರ್ದು. ಅಂದರೆ BPO ತಾನೇ ಅನ್ನೋಬಾರ್ದು. ಮನೆಗೆ ಬಂದು ಮಲಗಿದ್ದಾಳೆ ರಾತ್ರಿ ಎಲ್ಲ ಕಷ್ಟಪಟ್ಕೊಂಡು ಅಂತ ಒಂದು ಎಲ್ಲ ಸಿಕ್ಕರೆ ಪ್ರಾಬಬ್ಲಿ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ತಾವು ಹೇಳಿದ್ರಿ ಬ್ರೇಕ್ ತಗೋಬೇಕು ಅಂತ. ಬಹುಶಃ ಈ ಬ್ರೇಕ್ ಸಂದರ್ಭದಲ್ಲೇ ಒಂದು ರಿಲ್ಯಾಕ್ಸೇಷನ್ ಏನಾದರೂ ಆದರೆ ಬಹಳ ಹೆಲ್ಪ್ ಆಗ್ಬೋದೇನೋ. ಒಂದು ಸಣ್ಣ ಬ್ರೀದಿಂಗು, ನೀವು ಅನುಲೋಮ ವಿಲೋಮ ಪ್ರಾಣಾಯಾಮ ಸುಮ್ಮನೆ ಕೂತ್ಕೊಂಡು ಜಸ್ಟ್ ಒಂದು ಲಾಂಗ್ ಬ್ರೀದಿಂಗ್ ತಗೊಳ್ಳೋದು, ಅದನ್ನು ಬಿಡೋದು, ಇದಾಗಿರ್ಬೋದು. ಜೊತೆಗೆ ಏನಂದ್ರೆ ಈ ಕೂತಲ್ಲೇನೆ, ಈಗ ಅವ್ರು ಹೇಳ್ತಾ ಇದ್ರು ಬೆನ್ನೋ ಬಂದ್ಬಿಡುತ್ತೆ ನಮಗೆ, 8 ಗಂಟೆ ಕೂತ್ಕೊಂಡು ಕೆಲಸ ಮಾಡೋದಂದ್ರೆ ಹುಡುಗಾಟಿಕೆ ಕೆಲಸ ಅಲ್ಲ ಅಂತ. ಸೊ ಇಂಥ ಸಂದರ್ಭದಲ್ಲಿ ಜೊತೆಗೆ ಕೂತಲ್ಲೇ ಕತ್ತುಗಳನ್ನು ತಿರುಗಿಸುವಂಥದ್ದು, ಈ ರೀತಿ ಒಂದು ಟಿಪ್ಸ್ ಏನಿರ್ಬೋದು ಅಂತ. ಬನ್ನಿ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ಯೋಗ ಟೀಚರ್. ಶ್ರೀನಿವಾಸ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಬಹುತೇಕ ಎಲ್ಲ ಚರ್ಚೆನ ತಾವು ಕೇಳಿದ್ರಿ, ಏನು ಅನಿಸ್ತು ಸರ್? ಅವ್ರು ಹೇಳ್ತಿರೋದು ನಿಜ. ನೈಟ್ ಡ್ಯೂಟಿ ಮಾಡೋದು ಬಹಳ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಮೂರಕ್ಕೂ ತೊಂದರೆ ಕೊಡುವಂಥದ್ದೇ. ಯಾಕಂದರೆ ಎಲ್ಲರೂ ಗೊತ್ತಿರೋ ಹಾಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋದು, ಡೇ ಟೈಮಲ್ಲಿ ಕೆಲಸ ಮಾಡೋದು ಅಂತ ಇರೋದು. ಅದು ಆಗೋದು ಇಲ್ಲ ಒಂದೊಂದ್ಸರಿ ಡೇ ಟೈಮಲ್ಲಿ ನಿದ್ರೆನೇ ಮಾಡೋಕ್ಕಾಗಲ್ಲ. ಹೌದು. ಅದಕ್ಕೆ ಡಾಕ್ಟರ್ ಹೇಳ್ತಾಯಿದ್ರು ಮಧ್ಯೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದಾಗ, ಅಂದರೆ ಮಧ್ಯೆ ಬ್ರೇಕ್ ಇರುವಾಗ ಅದಕ್ಕೆ ನೀವು ಸಂಬಂಧಪಟ್ಟಾಗ ನೀವು ಹೇಳಿದಲ್ಲ, ಒಂದು ಅನುಲೋಮ ವಿಲೋಮ, ಯಾವುದೋ ಒಂದು ಪ್ರಾಣಾಯಾಮ ಮಾಡೋದು ಅಂತ ಅವ್ರು ಹೇಳ್ತಾಯಿದ್ರು. ಆವಾಗಲೇ ಯಾರೋ ಆ ಟೈಮ್ ಸಿಕ್ಕಿದಾಗ ಹೊರಗಡೆ ಹೋಗಿ ಅವರು ಪ್ರಾಣಾಯಾಮ ಮಾಡ್ತಾರೆ ಅಂತ, ಸಿಗರೇಟ್ ಸೇರ್ತಾರೆ ಅಂತ. ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದು ಮಾಡಿದಷ್ಟು ಇನ್ನೂ ಜಾಸ್ತಿ ಆಗುತ್ತೆ, ಆರೋಗ್ಯ ಇನ್ನೂ ಕೆಡುತ್ತೆ. ಮತ್ತು ಹೆಚ್ಚಿನ ಮಟ್ಟಿಗೆ ಈ ನೈಟ್ ಡ್ಯೂಟಿಗಳಿಂದ ಹೇಳ್ತಿದ್ರು ಅವರ ಇನ್ನೊಬ್ಬರು ಭುವನ ಅವರು, ತಲೆನೋವು ಬರ್ತಾಯಿತ್ತು ಅವರಿಗೆ, ಅಥವಾ ಕೂದಲು ಉದುರೋದಾಗಲಿ, ಕಣ್ಣೂರಿ ಬರೋದಾಗಲಿ. ಅವ್ರು ಹೇಳ್ತಾಯಿದ್ರು ಅಸಿಡಿಟಿ ಪ್ರಾಬ್ಲಮ್ ಅಂತ ಹೇಳಿ. ಈ ಥರ ಆಗಿ ಬರೀ ಇಷ್ಟೇ ಅಲ್ಲ, ಪ್ರತಿಯೊಂದು ಎಲ್ಲ ದೇಹದಲ್ಲಿರುವಂಥ ಎಲ್ಲ ಗ್ಲ್ಯಾಂಡ್ಸು ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇದೆ ನೈಟ್ ಡ್ಯೂಟಿ ಮಾಡೋದ್ರಿಂದ. ಯಾಕಂದರೆ ಅದು ಅಭ್ಯಾಸ ಇಲ್ಲದಿರೋದಕ್ಕೋಸ್ಕರ. ನೀವು ಆಗಲೇ ಹೇಳಿದ್ರಿ ಈ ಗೂರ್ಖಾಗಳು ಮಾಡ್ತಾರೆ ಅಂತೇಳಿ. ಗೂರ್ಖಾಗಳಿಗೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಒಂದು ನೈಟ್ ಡ್ಯೂಟಿ ಮಾಡಿ. ಇನ್ನೊಂದೇನಂತಂದರೆ ಇವ್ರಿಗೆ ಸ್ಟ್ರೆಸ್ಸು ಅವ್ರಿಗಿರಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಟ್ರೆಸ್ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆ, ಎಲ್ಲ ಮಾಡ್ತಾರೆ. ಆದರೆ ಈ ಕೆಲಸದ ಸ್ಟ್ರೆಸ್ ಅನ್ನೋದಕ್ಕಿಂತ ಟೈಮ್ ಸ್ಟ್ರೆಸ್ ಅನಿಸುತ್ತೆ ನನಗೆ. ಇಷ್ಟು ಟೈಮಲ್ಲಿ ಇಷ್ಟು ಕೆಲಸ ಮುಗಿಸ್ಬೇಕು ಅನ್ನುವಾಗ ಅದು ದೊಡ್ಡ ಭಾರ ಆಗಿಬಿಡುತ್ತೆ. ಆ ಭಾರನ ಸಮಾಲಿಸೋಕ್ಕೆ ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಯೋಗ್ಯತೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಮನಸ್ಸಿನ ಯೋಗ್ಯತೆ, ನಮ್ಮ ದೇಹದ ಯೋಗ್ಯತೆ, ನಮ್ಮ ಬುದ್ಧಿ ಯೋಗ್ಯತೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಬರಬೇಕು. ಯಾಕಂದರೆ ಡಾಕ್ಟರ್ ಸರ್ ಹೇಳಿದ ಹಾಗೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. BPO
ನೈಟ್ ಡ್ಯೂಟಿ ಮಾಡಬಾರ್ದು, ನಿಲ್ಲಿಸ್ಬಿಡ್ಬೇಕು ಅನ್ನೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಡ್ಜಸ್ಟ್ ನಮ್ಮ ಇದೇನು ಅಂದ್ರೆ BP ಉದ್ಯೋಗ ನಿಲ್ಸಕ್ ಸಾಧ್ಯ ಇಲ್ಲ, ಆಗಲ್ಲ. BP ಬರೋದನ್ನ ನಿಲ್ಸಕ್ಕೆ ಏನಾದ್ರು ಡೆಫಿನೆಟ್ ಆಗಿದೆ. ಈ ಮಧ್ಯ ಟೈಮ್ಸ್ ಇದ್ದಾಗ ಒಂದು ಸ್ವಲ್ಪ ತೂಗಿಡ್ಸೋದು ಆಗಲ್ಲ. ಮನೆಗೆ ಬಂದರೂ ಕೆಲಸದ ಟೆನ್ಷನ್ ಇರುವಾಗ ಮನೇಲಿ ನಿದ್ದೆ ಮಾಡೋಕ್ಕಾಗಲ್ಲ ಅಂದವ್ರು ಮಧ್ಯ ಟೈಮ್ಸ್ ನಿದ್ದೆ ಮಾಡಿದ್ರೆ ಎಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ? ಆಗಲ್ಲ. ಆ ಟೈಮ್ನಲ್ಲಿ ನಿದ್ದೆಗಿಂತ ಹೆಚ್ಚು ರೆಸ್ಟ್ ಕೊಡುವಂಥದ್ದು, ಮನಸ್ಸಿಗೆ ಶಕ್ತಿ ಕೊಡುವಂಥದ್ದು, ರೆಸ್ಟ್ ಕೊಡುವಂಥದ್ದು ಮೆಡಿಟೇಷನ್ ಮಾಡಬಹುದು. ನೀವು ಹೇಳಿದಾಗ ಅನುಲೋಮ ವಿಲೋಮ ಪ್ರಾಣಾಯಾಮನೋ, ನಾಡಿ ಶೋಧನ ಪ್ರಾಣಾಯಾಮನೋ, ಇವೆಲ್ಲ ಮಾಡೋದ್ರಿಂದ ಮನಸ್ಸು ಹಗುರ ಆಗುತ್ತೆ. ಆ ಭಾರವಾದ ಮನಸ್ಸು, ಟೆನ್ಷನ್ ಇರುವಂಥ ಮನಸ್ಸು ಇದೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ಒಂದು ಪ್ರಾಣಾಯಾಮ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಧ್ಯಾನ, ಏನೋದೊಂದು ಧ್ಯಾನ, ಒಂದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿದರೆ ಡೆಫಿನೆಟ್ ಆಗಿ ಆ ಸ್ಟ್ರೆಸ್ಸಿಂದ ಆಚೆ ಬರ್ಬೋದು. ಮತ್ತು ಕೆಲಸ ಕೂಡ ಚೆನ್ನಾಗಿ ಮಾಡ್ಬೋದು. ಮತ್ತು ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ. ಇದೆಲ್ಲ ಇದೆ. ಓಕೆ, ಸೊ ನಾನು ಮತ್ತೆ ಕೇಳ್ತೀನಿ ತಮಗೆ ಏನೇನು ಮಾಡ್ಬೋದು ಅಂತ. ಸೊ ಯಾವ ಟಿಪ್ಸನ್ನು ಕೊಡ್ತೀರಿ ನೀವು ಅಂತೇಳಿ ಅಂತ. ಯಾಕಂದರೆ ಭಾಳ ಬೇಸರ ಆದಾಗ, ಟೈಮ್ ಇಲ್ದಾಗ, ಜೊತೆಗೇನು ಅಂದರೆ ತುಂಬ ಪ್ರೆಷರ್ ಜಾಸ್ತಿ ಆದಾಗ ಹೋಗಿ ಟೀ ಕಾಫಿ ಕುಡಿಯೋದು, ಜೊತೆಗೇನೊಂದು ಸಿಗರೇಟ್ ಸೇದೋದು, ಸೊ ಇದು ಹೆಚ್ಚೆಚ್ಚಿನ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅಂತ. ಬನ್ನಿ ಮೇಡಮ್, ನಾನು ತಮ್ಮ ಕೇಳ್ತಾ ಇದ್ದೀನಿ. ಅವ್ರಿಗೆ ಕೇಳಿದೆ, ಮುಕುಂದ್ ಅವ್ರು ಹೇಳಿದ್ರೆ ಏನು ಅಂದರೆ, ನಮಗೆ ವೆರಿ ಟಫ್ ಕ್ವಶನ್ ಸರ್ ಇದು, ನಾವು ಹೊರಬರೋ ಮಾರ್ಗ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ನಮಗೆ ಅಂತೇಳಿ ಅಂತ. ತಾವೇನಾದರೂ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಏನಾದರೂ ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಅಥವಾ ಕೂತಲ್ಲಿಂದ ರಿಲ್ಯಾಕ್ಸೇಷನ್ ಏನಾದರೂ ಮಾಡುವಂಥದ್ದು? ಸರ್ ನಾನು ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಏನೂ ಮಾಡಿರಲ್ಲ ಅಂತ. ಸೀರಿಯಸ್ ಆಗಿ ಏನೂ ಮಾಡೋಕ್ಕಾಗಲ್ಲ ಸರ್. ಅವ್ರು ಹೇಳಿದ್ರು ಒಂದು ಸ್ಮಾಲ್ ಬ್ರೀತ್ ಮಾಡ್ಬೋದು ಅಥವಾ ಏನಾದರೂ ಒಂದು ಪ್ರಾಣಾಯಾಮ ಆ ಥರ ಮಾಡ್ಬೋದು ಅಂತ. ಆದರೆ ಆಗೋಲ್ಲ ಆ್ಯಕ್ಚುಲಿ. ನೀವು ತೂಕಡಿಸ್ತೀರಾ ಅಂತ ಅಂದ್ಕೊಳ್ಳಿ, ಪಕ್ಕದಲ್ಲಿ ಬಂದುಬಿಟ್ಟು ಅನ್ಡಿಸೆಂಟ್ ಅಂತ ಹೇಳಿ ಒಂದು ವರ್ಡ್ ಬರುತ್ತೆ. ಆಬ್ವಿಯಸ್ಲಿ ನೀವು ಒಂದು ಕಲ್ಚರಲ್ಲಿ ಇದ್ದೀರಾ, ಅಮೇರಿಕನ್ ಕಲ್ಚರ್ ವೆರಿ ನೀಟ್ ಕಲ್ಚರ್, ನೀವು ತೂಗಿಸೋಕ್ಕಾಗಲ್ಲ ಅಲ್ಲಿ ಕ್ಯಾಬಿನಲ್ಲಿ ಆಗಲಿ, ಅಥವಾ ಆವಾಗ ರೆಸ್ಪೆಕ್ಟ್ ಇರಲ್ಲ. ಆಮೇಲೆ ಅವ್ರು ಹೇಳಿದ್ರು ಬ್ರೇಕಲ್ಲಿ ಹೋಗಿ ನಿದ್ದೆ ಮಾಡಿ ಅಂತ. ನಿಮ್ಗೆ 9 hours ವರ್ಕಿಂಗ್ ಇರೋದು ಯೂಶ್ವಲಿ ಎಲ್ಲ ಬಿ ಪಿ ಒ ಅಲ್ಲಿ. 9 hours 1 hour ಬ್ರೇಕ್ ಅಂತ ಇರುತ್ತೆ. ಅದು ನಿಮಗೆ ಒನ್ ಟೈಮ್ ಕೊಡಲ್ಲ. ಇಟ್ ಇಸ್ ಲೈಕ್ 15 and half an hour ಐ ಬಿಲೀವ್. 15 minutesಲ್ಲಿ ನಿಮ್ಗೆ ನಿದ್ದೆ ಬರೋಲ್ಲ ಅಂದ್ಕೊಳ್ತೀನಿ. ಕ್ಯಾಫೆಟೇರಿಯಾಕ್ಕೆ ಹೋದರೆ ಅಲ್ಲೊಂದು ಗುಂಪು ಜನ ಇರ್ತಾರೆ, ಕಿರ್ಚೋದು ಮಾಡೋದು ಏನೋ ಒಂದು ಅಲ್ಲಿರುತ್ತೆ. ಸೊ ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ ನನ್ನ ಪ್ರಕಾರವಾಗಿ. ಡಿಫಿಕಲ್ಟ್ ಅಂತಿರ್ತಾವೆ, ವೆರಿ ಡಿಫಿಕಲ್ಟ್. ಓಕೆ. ಸೊ ಹಾಗಾಗಿ ಲೈಕ್ ನೀವು ಒನ್ ಟೈಮ್ ತಿಂದರೆ ಫುಲ್ ಮೀಲ್ಸ್ ತಿಂತೀರಾ. ಐ ಡೂ ಆ್ಯಕ್ಚುಲಿ. ನಾನು ಒಂದೇ ಹೊತ್ತು ತಿನ್ನೋದು. ಲೈಕ್ ವೆನ್ ಐ ಗೋ ಟು ಮೈ ವರ್ಕ್, ಐ ಗೆಟ್ ಅಪ್ ಸಮ್ವೇರ್ 4 o'clock. ನನ್ನ ಲಾಗಿನ್ ಬಂದುಬಿಟ್ಟು 6 o'clock. ಸೊ ನಾನು ಅರೌಂಡ್ 4 o'clock ಹೇಳ್ತೀನಿ, ಫುಲ್ ತಿಂತೀನಿ, ಟ್ರಸ್ಟ್ ಮೀ, ಫುಲ್ ತಿಂತೀನಿ. ಆಮೇಲೆ ಐ ಗೋ ವರ್ಕ್, ಕಮ್ ಬ್ಯಾಕ್, ನಿದ್ದೆ ಮಾಡ್ತೀನಿ. ಸೊ ಅದೇನಾಗುತ್ತೆ ಅಂದರೆ ಆಲ್ಮೋಸ್ಟ್ ನಾನು ಫುಲ್ ಮೀಲ್ಸ್ ತಿನ್ನೋದ್ರಿಂದ ಐ ಪುಟ್ ಆನ್ ವೇಟ್ ಎವ್ರಿ ಟೈಮ್. ಎವ್ರಿ 1 month ಅಟ್ಲೀಸ್ಟ್ 1 or 1 kg ಐ ಪುಟ್ ಆನ್. ಸೊ ಇನ್ನೂ ಅಡಾಪ್ಟ್ ಮಾಡೋಕ್ಕಾಗಲ್ಲ. ತಿನ್ನೋ ಆಹಾರನೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಏನು ಊಟ ಮಾಡ್ತಿರ್ತಾವೆ? ನಮ್ಮ ಕ್ಯಾಂಟೀನಲ್ಲಿ ಲೈಕ್ ಬರ್ಗರ್ಸೇ ಸಿಗೋದು. ಯಾಕಂದರೆ ಅಮೇರಿಕನ್ ಕಲ್ಚರ್, ಕಾಲ್ ಸೆಂಟರ್ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಕಂಟ್ರೀಸ್. ಸೊ ಯು ಗೆಟ್ ಓನ್ಲಿ ಬರ್ಗರ್ಸ್, ಸ್ಯಾಂಡ್ವಿಚ್ ಎಲ್ಲ ಜಾಸ್ತಿ ಕ್ಯಾಲೋರೀಸ್ ಇರೋ ಥರ ಸಿಗುತ್ತೆ. ಸೊ ಡಿಪೆಂಡ್ಸ್. ಮತ್ತು ಮನೇಲಿ ನೀವು ಅಷ್ಟು ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ನೀವು ಚಪಾತಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನೋ ಚಾನ್ಸ್. ಸೊ ಅಗೇನ್ ರೈಸಿಗೆ ಹೋಗ್ತೀರಾ, ಅಗೇನ್ ದಟ್ ಇಸ್ ಕಾರ್ಬೋಹೈಡ್ರೇಟ್, ಅಗೇನ್ ದಪ್ಪ. ಸೊ ಒಟ್ಟು ನಿಮ್ಗೆ ಯಾರಾದ್ರೂ ನೀವು ಯಾಕೆ ನಿಮ್ಮ ವೇಟ್ ಜಾಸ್ತಿ ಆಗಿದೆ ಅಂತ ಕೇಳಂಗೇ ಇಲ್ಲ, ಅಷ್ಟೊಂದು ಕರ್ಕೊಂಡು ಕೊಟ್ಬಿಡ್ರಿ ನೀವು. ಓಕೆ ಇಶಾ, ತಾವೇನು ಹೇಳ್ತೀರಿ? ಅಂದರೆ ರೆಸ್ಟೇ ಸಿಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ತಲೆ ಹೆಂಗೆ ಓಡ್ಲಿಕ್ಕೆ ಸಾಧ್ಯ ಅಂತ? ಅದೇ ಜಾಸ್ತಿ ಕೆಲಸ ಮಾಡ್ತಾರೆ ಮತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಅವ್ರು ಹೇಳಿದ್ರು 9 hours. ಜಾಸ್ತಿ ಕಾಲ್ ಸೆಂಟರ್ ಆ್ಯಕ್ಚುಲಿ 10 hours ಡ್ಯೂಟಿ ಇರುತ್ತೆ, ಅದರಲ್ಲಿ 1 hour ಬ್ರೇಕ್. ಸೊ 9 hours ಕಾನ್ಸ್ಟೆಂಟ್ಲಿ ಕೆಲಸ ಮಾಡೋಕ್ಕೆ ಸ್ಟ್ರೆಸ್, ತುಂಬ ಸ್ಟ್ರೇನ್ ಬಾಡಿಗೆ ಆಗುತ್ತೆ. ಸೊ ಒನ್ಸ್ ಮನೆಗೆ ಹೋಗಿ ಮಲ್ಕೋವಾಗಲ್ಲ. ತಿನ್ನೋಕ್ಕೂ ದಿವಸಲ್ಲಿ ಒಂದೇ ಮೀಲ್ ಆಗುತ್ತೆ. ಆ ಮೀಲ್ನಲ್ಲಿ ಬ್ರೆಡ್, ಇಲ್ಲಾಂದರೆ ಪಫ್, ಬರ್ಗರ್ಸ್, ಆ್ಯಸ್ ಸೈಡ್ ಫಾಸ್ಟ್ ಫುಡ್ ಅದೇ ತಿನ್ನೋಕ್ಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಏನಿಲ್ಲ, ಅದು ತಿಂದು ಹೆಲ್ತ್ನೂ ಸ್ಪಾಯ್ಲ್ ಆಗುತ್ತೆ. ಸೊ that is not good for your health. ಓಕೆ. ಸೊ ಮುಕುಂದ್, ನಿಜಕ್ಕೂ ಏನಾದರೂ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಿಮ್ಮದು ಅಂತ ಅಂದರೆ ಒಂದು 15 ನಿಮಿಷನೂ ಕೂಡ ನಾವೇನಾದರೂ ಒಂದು ಕೂತಲ್ಲೇ ಒಂದಿಷ್ಟು ಉಸಿರಾಡ್ಕೊಂಡು ಬಿಡುವಂಥದ್ದು, ಸೊ ತುಂಬ ಕಷ್ಟ ಅಂತ ಅವ್ರು ಹೇಳಿದ್ದು. ಎಕ್ಸಾಕ್ಟ್ಲಿ, ಅವ್ರು ಒಪ್ಕೊತೀನಿ ಅವ್ರು ಹೇಳಿದ್ದು. ಯಾಕಂದರೆ ಎನಿ ಸಾಫ್ಟ್ವೇರ್ ಕಂಪ್ನಿದು BP ಇರ್ಬೋದು, ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ 1 hour ಬ್ರೇಕ್ ಇರುತ್ತೆ. 1 hour ನಾಟ್ ಕಂಟಿನ್ಯೂಸ್ ಸ್ಟ್ರೆಚ್. 15 minutes ಟೀ ಟೈಮ್ ಅಂತಿರುತ್ತೆ, half an hour ಫಾರ್ ಲಂಚ್ ಆರ್ ಬ್ರೇಕ್ಫಾಸ್ಟ್ ಆರ್ ಬ್ರೇಕ್, ತಿರ್ಗಾ 15 minutes ಬಂದು ಕಾಫಿ ಟೀ ಈವ್ನಿಂಗ್, ಅಥವಾ ಬಿದ್ದರೆ ತಿರ್ಗಾ ಅದೇ ಶಿಫ್ಟಲ್ಲಿ 9 hours
ಬ್ರೇಕ್ ಇರುತ್ತೆ. ಆ ಬ್ರೇಕ್ನಲ್ಲಿ 15 ಮಿನಿಟ್ಸಲ್ಲಿ ನಾನು ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಸೊ 15 ಮಿನಿಟ್ಸ್ ಐ ಕೆನಾಟ್, ಇದು ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಇಲ್ಲ ಎದ್ದಿದ್ರೆ ಮಲ್ಗೋಕ್ಕೂ ಖಂಡಿತ ಆಗೋದಿಲ್ಲ. ಸೊ ಅದು ಹೋಯ್ತು. ಈ ಟೀ ಕಾಫಿ ಕುಡ್ಕೊಬೇಕು, ಬಂದು ವಾಪಸ್ ಕೆಲಸ ಮಾಡಬೇಕು. ಇನ್ನು ಹಾಫ್ ಆನ್ ಅವರಲ್ಲಿ ತಿಂಡಿ ಏನೇ ತಿನ್ನೋದಿದ್ರೂ ಹಾಫ್ ಆನ್ ಅವರ್, ಎದ್ದೋಗಿ ರೀಚ್ ಆಗೋದೇ 10 ನಿಮಿಷ ಆದರೆ ತಿರ್ಗಿ ವಾಪಸ್ 10 ನಿಮಿಷ. ಇನ್ನು ಅಲ್ಲಿ ಅಂಗಡಿಯಲ್ಲಿ ತೊಗೊಂಡು ಕ್ಯೂ ತೊಗೊಂಡು ತಿನ್ಕೊಂಡು ವಾಪಸ್ ಬರೋದು 10-15 ಅಂದ್ರೆ ಎಲ್ಲ ನಿಮಿಷ. ಕಂಪನಿಗಳಲ್ಲೂ ಕೂಡ ಅಲ್ಲೇ ಒಂದು ಕೆಫೆಟೇರಿಯಾ ಆ ಥರದ್ದು ವ್ಯವಸ್ಥೆ ಇರಲ್ವಾ? ಕೆಫಿಟೇರಿಯಾ ಅಲ್ಲೇ ಇದ್ರೂ ಅಲ್ಲೋಗಿ ನನಗೋಸ್ಕರ ಸಪ್ರೇಟ್ ಕೌಂಟ್ ಇರಲ್ಲ. ಐ ಹ್ಯಾವ್ ಟು ವೇಟ್. ನಂತರನೇ ಹಲವಾರು ಜನ ಇರ್ತಾರೆ. ಸೊ ಆ ಕ್ಯೂನಲ್ಲಿ ತೊಗೊಂಬಂದು ತಿನ್ಕೊಂಬರೋದ್ರಲ್ಲಿ ಎಷ್ಟೋ ಸತಿ ನಾವು ತಿನ್ಕೊಂಡೇ ಸೀಟಿಗೆ ಬಂದಿರ್ತೀವಿ. ಅಲ್ಲಿ ಕೂತ್ಕೊಂಡು ತಿನ್ನೋದು ಇಲ್ಲ, ಮಾತು ಆಡೋದಿಲ್ಲ. ತಿರ್ಗಾ 15 ನಿಮಿಷದಲ್ಲಿ ಯಾವಾಗಲೂ ಒಂದ್ಸತಿ ಟೈಮ್ ಇದೆ ಹೋಗಿ ಕಾಫಿ ಕುಡ್ಕೊಂಬೋದಿಲ್ಲ, ಅದು ಆಗೋದಿಲ್ಲ. ಸೊ ಕಂಪಲ್ಸರಿ ಸ್ಕೆಡ್ಯೂಲ್ ಇದು ಎನಿ ಇಂಡಸ್ಟ್ರಿಗೆ ಹೋದ್ರೂ. ಯಾರಿಗೂ ಕಂಟಿನ್ಯೂಸ್ ಬ್ರೇಕ್ ಇರುತ್ತೆ, ಅಫಿಷಿಯಲ್ ಬ್ರೇಕ್ ಕೊಡ್ತಾರೆ. ಆ ಬ್ರೇಕ್ನಲ್ಲಿ ನಮಗೆ ಕೆಲಸ, ನಾವು ಹೋಗಿ ಬ್ರೇಕ್ ತೊಗೋಬೇಕಲ್ಲ. ಆಗ ಯಾಕಂದ್ರೆ ಅಷ್ಟು ಪ್ರೆಷರ್ ನಮಗಿರುತ್ತೆ, ಅಷ್ಟು ಕೆಲಸ ನಮಗಿರುತ್ತೆ. ಇವತ್ತಿನ ಕೆಲಸ ಇವತ್ತು ಮುಗಿಸೋಗ್ಲಿಲ್ಲ ಅಂದರೆ ಎಂಡ್ ಆಫ್ ದಿ ಡೇ ನಾನು ಮುಗಿಸೇ ಹೋಗಬೇಕು. ನಾಳೆ ತಿರ್ಗಾ ಬಂದು ಮಾಡ್ತೀನಿ, ನಾಳೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ, ಹೊರತು ಕಮ್ಮಿ ಆಗಲ್ಲ ನನಗೆ. ನಿಜ 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 ನಿಜ. ಇದು ಪ್ರಾಬ್ಲಮ್ ನಮ್ಮದು. ಓಕೆ, ಬಹುಶಃ ಶ್ರೀನಿವಾಸ್ ಇದನ್ನೆಲ್ಲ ಕೇಳಿದಾರೆ. ನಿಮಗೆ ಕೂತಲ್ಲೇ ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ಅಂತ ಅವ್ರು ಹೇಳಲ್ಲ ಈಗ. ಸೊ ಬೇರೆ ಟಿಪ್ಸೇ ಕೊಡ್ಬೋದೇನೋ ಅವ್ರು ನಿಮಗೆ? ಓಕೆ, ಕೇಳೋಣ ಅವ್ರು ಏನು ಯಾವ್ಯಾವ ಟಿಪ್ಸ್ ಕೊಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.